ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಶ್ರೀಚಕ್ರ ಸ್ವರೂಪಿ ಶಿಶುನ ನನ್ನ ಕೈಯಿಂದ ಕಸಿದವನು ನೀನು ಅಪರಾಧಿ. ತಗೋ ನಿನ್ನ ಗೊಂಬೆನ ನೀನೇ ಅನುಭವಿಸು. ತಗೋ ನಿನ್ ಗೊಂಬೆ. ಶ್ರೀಚಕ್ರ ಸ್ವರೂಪಿ ಶಿಶು ಹಿರಣ್ಮಯಿ, ಹಸುವಾಗ್ತಿದ್ಯಾ? ನಿನ್ನ ಹಸುವನ್ನ ತಣಿಸೋದಕ್ಕೆ ಕಾಮಧೇನುನೇ ಧರೆಗಿಳಿದಿದ್ದಾಳೆ. ಯಾಕಿನ್ನು ನಮ್ಮ ಬಂಗಾರಿಗೆ ಪ್ರಜ್ಞೆ ಬಂದಿಲ್ಲ? ಹುಷಾರಾಗವನೇ ತಾನೆ? ಅಮ್ಮ, ಅವನಿಗೇನು ಆಗಿಲ್ಲ, ಹುಷಾರಾಗೇ ಇದ್ದಾನೆ. ಅದು ತುಂಬಾ ನಿತ್ರಾಣ ಆಗಿರೋದ್ರಿಂದ ಹೀಗಾಗಿದ್ದಾನಷ್ಟೇ. ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ. ಏನು ಇದು? ವೈದ್ಯರು ನೋಡಿದ್ರೆ ಹುಷಾರಾಗವನೇ ಅಂತಾರೆ, ಇವ್ ನೋಡಿದ್ರೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ. ಏನೋ ಮಾಡೋದು? ವೈದ್ಯರು ಹೇಳಿದ್ರಲ್ಲಮ್ಮ ಅವನ್ ಸರಿ ಹೋಗ್ತಾನೆ ಅಂತ, ಅದರಲ್ಲೇನು ಸಂಶಯ ಬೇಡ. ಆದ್ರೆ ಮಗು ಅದನ್ನ ಎಲ್ಲಿ ಅಂತ ಹುಡ್ಕೋದು? ಶಾಸ್ತ್ರಗಳು ಹೇಳಿದಿವಲ್ವಾ, ಅವರೇ ಒಂದು ದಾರಿ ಮಾಡಬೇಕು ಅಷ್ಟೇ. ಅವರು ಮನುಷ್ಯರೇ ತಾನೇ ಅಮ್ಮ, ಅವರು ಹುಡುಕಿಸ್ಬೇಕು. ಅದನ್ನ ಬಿಟ್ಟು ಇನ್ನೇನ್ ಮಾಡ್ತಾರೆ? ವಿಚಾರಿಸ್ತೀನಿ ಅಂದಮೇಲೆ ವಿಚಾರಿಸ್ತಾರೆ. ಅವ್ರು ಕೊಟ್ಟ ಮಾತಿಗೆ ತಪ್ಪಲ್ಲ ಅಲ್ವಾ? ಏನೋ ಎಲ್ಲ ಅಮ್ಮನವ್ರ ಇಚ್ಛೆ. ಆ ಅಮ್ಮನವರೇ ಮಗುನ್ ಕಾಪಾಡಬೇಕು. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ. ಹಿಂದಿಂದು ಮುಂದಿಂದು ಆಗಿದ್ದು ಹೋಗಿದ್ದು ಎಲ್ಲ ಜಕ್ಕಮ್ಮ ತಾಯಿ ಬಾಯಲ್ಲಿ ಕುಂತು ಹೇಳಿಸ್ತಾಳೆ ತಾಯಿ. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ. ಮುಂದಕ್ಕೆ ಹೋಗಮ್ಮ. ಕಣಿನೂ ಬೇಡ ಗಣಿನೂ ಬೇಡ, ನಮ್ಗೆ ಇಲ್ಲಿ ಸಾಕಾಗೋಗಿದೆ. ನಿಮ್ಮನ್ನು ನೋಡ್ತಿದ್ರೆ ನೀವ್ ಯಾವ್ದೋ ಬಾಧೆಯಲ್ಲಿರೋ ತರ ಕಾಣ್ತಿದೆ. ಕಣಿ ಕೇಳಿ, ಜಕ್ಕಮ್ಮ ತಾಯಿ ನಿಮ್ ಕಷ್ಟಕ್ಕೆ ಉತ್ತರ ಕೊಡ್ತಾಳೆ. ಬಂಡೆ ಆಗಿರೋ ಸಮಸ್ಯೆ ಮಂಜುಗಡ್ಡೆ ತರ ಕರ್ಗ್ ಹೋಗತ್ತೆ. ಅಯ್ಯ ಸುಮ್ಮನೆ ಹೋಗಮ್ಮ. ಬಂಡೆ ಅಂತೆ ಮಂಜುಗಡ್ಡೆ ಅಂತೆ, ಮೊದ್ಲೇ ನಮ್ ತಲೆ ಕೆಟ್ಟಿದೆ, ನೀನು ಬೇರೆ. ಹೋಗು.
ಸುಮ್ಮನೆ ಇರು. ಕಣಿ ಹೇಳು ಹೆಂಗಸ್ರ ಬಾಯಿಲಿ ಸುಳ್ಳು ಬರೋದಿಲ್ಲ. ಅಮ್ಮ ನೀನ್ ಸ್ವಲ್ಪ ಸುಮ್ಮನಿರು. ಅಲ್ಲಮ್ಮ ಅವ್ರು ಸುಮ್ಮನಿರು ಅಂದ ತಾನೇ ನಾನು. ನೀನು ಹೇಳು ತಾಯಿ, ನಮ್ಮ ಕಷ್ಟ ಆ ತಾಯಿ ಗೊತ್ತಿಲ್ದಿರೋದೇನೂ ಇಲ್ಲ. ನಮ್ಮ ಹುಡುಗ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ಮಲಗಿದ್ದಾನೆ. ಅವನ ಮಗಳು ಕಾಣೆಯಾಗಿದ್ದಾಳೆ. ಅವಳು ಎಲ್ಲಿದ್ದಾಳೆ, ಹೇಗೆ ಕಂಡಿಡಿಬಹುದು ಅನ್ನೋ ಸುಳಿವು ಕೊಡ್ತೀಯ ತಾಯಿ? ಹೇಳ್ತೀನಿ ತಾಯಿ, ಹೇಳ್ತೀನಿ. ನಿಮ್ ಹುಡುಗ ಆದಷ್ಟು ಬೇಗ ಗುಣ ಆಗ್ತಾನೆ ತಾಯಿ. ಅವನಿಗೆ ಮುಂದೆ ಅವನ ಮಗಳಿಂದ ಒಳ್ಳೆ ದಿನಗಳು ಕಾದಿವೆ. ಅವನು ಚೆನ್ನಾಗಿ ಬದುಕಿ ಬಾಳೋ ಯೋಗ ಪಡೆದಿದ್ದಾನೆ. ಅಯ್ಯ ಮಗು ಬಗ್ಗೆ ಹೇಳು, ಕಳೆದೋಗಿರೋದು ಅದು. ಅದನ್ನು ಹೇಳ್ತೀನಿ, ಕೇಳಿ. ಕೈ ಬಿಟ್ಟು ಹೋಗಿರೋ ಚಿಕ್ಕ ಉಸಿರು ಸಿಗತ್ತೋ ಇಲ್ವೋ ಅನ್ನೋ ಯೋಚನೆಯಲ್ಲಿ ಇಬ್ರೂ ಮುಳುಗಿದ್ದೀರಾ. ನಿಮ್ ಕೂಸು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ಮನ್ನ ಮುಂದೆ ಕೈ ಹಿಡಿದು ನಡೆಸೋ ಕೈಗಳೇ ಅವು. ಇಲ್ಲಿಂದ ನೈಋತ್ಯ ದಿಕ್ಕಿಗೆ ಹೋದ್ರೆ ಅಲ್ಲಿ ಮಾವಿನ ತೋಪಿದೆ. ಅಲ್ಲೊಂದು ಗುಡ್ಸ್ಲಿದೆ. ನಿಮ್ಮ ಮಗು ಅಲ್ಲಿದೆ. ನೀವು ಈಗಲೇ ಹೊರಟ್ರೆ ನಿಮ್ಮ ಮಗು ನಿಮ್ಮ ಕೈ ಸೇರುತ್ತೆ. ತಗೊಳಮ್ಮ. ಅಮ್ಮನವ್ರ ಸೇವೆಗೆ ಬೆಲೆ ಕಟ್ತೀರಾ? ಅಮ್ಮನವ್ರ ಸೇವೆನಾ? ಏನದು? ಅಮ್ಮ ಆ ಹೆಂಗ್ಸ್ ಏನು ಹೇಳಿದ್ದು? ನೋಡು, ಅದನ್ನೆಲ್ಲ ಇಲ್ಲಿ ಕುಂತು ಯೋಚನೆ ಮಾಡೋಕ್ಕೆ ಸಮಯ ಇಲ್ಲ. ಮೊದಲು ನಡಿ, ಆ ಹೆಂಗ್ಸ್ ಹೇಳಿರೋ ಜಾಗಕ್ಕೆ ಹೋಗಿ ಮಗುನ ತಗೊಂಬರೋಣ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ಬಾ ಹೋಗೋಣ. ಪದ ಕಮಲ ಮಧುಪೆ ನಿತ್ಯ ಅಮರ ವಂದಿತ ಗಜ ಗಮನೆ ಭವಾನಿ ಭವಾನಿ ಭವಾನಿ. ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ. ದೇವಿಕಾ,
ಹೇಳಿ. ನಾನೇನು ಹೇಳಿ? ಈಗ ನಾನು ಹೋಗ್ಲಾ ಬೇಡ್ವಾ? ನಿಮ್ಮನ್ನೇ ಕೇಳ್ತಿರೋದು, ಹೋಗ್ಲಾ? ಬರಲ್ವಾ ಮತ್ತೆ? ನಾನೆಲ್ಲ ಹಾಗೆ ಹೇಳ್ದೆ. ಹೋಗಿ ಬರ್ತೀನಿ ಅಂತ ಹೇಳಿಲ್ಲ, ಹೋಗ್ಲಾ ಅಂತ ಅಂದೆ. ಅದಕ್ಕೆ ಅನುಮಾನ ಬಂತು. ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ, ನಿನ್ನ ಸ್ನೇಹಿತ ಬೇಗ ಗುಣಮುಖನಾಗ್ಲಿ. ಓಹೋ ದೇವಿಕಾ ರಾಣಿಯವರು ಚಂದ್ರಾಧರನ ಧರ್ಮಪತ್ನಿ. ಏನಿದು? ಕೈಯಲ್ಲಿ ಬುತ್ತಿ, ಹಣ್ಣು ಹಂಪಲು, ಹಾಲು. ಯಾವ ಕಡೆ ಹೊರಟಿದೆ ಸವಾರಿ? ಮಾತಾಡಿ ರಾಣಿಯವರೇ, ನಿಮ್ಮನ್ನ ಕೇಳ್ತಾ ಇರೋದು. ಮಾತಾಡಿ, ಯಾವ ಕಡೆ ಹೊರಟಿದೆ ಸವಾರಿ? ಕೈಯಲ್ಲಿರೋ ವಸ್ತುಗಳು ನೋಡಿದ್ರೆ ಯಾರೋ ಈಗಲೂ ಆಗಲೂ ಅನ್ನೋ ಹಾಗಿದೆ. ಮಾವಯ್ಯ, ಧ್ವನಿ ಎತ್ತಿದ್ರೆ ಸಾಲದು. ಕೈಲಿರೋ ವಸ್ತುಗಳು ನೋಡಿದ್ರೆ ಯಾರೋ ನಿನಗೆ ತುಂಬಾ ಬೇಕಾದವ್ರನ್ನ ನೋಡೋದಕ್ಕೆ ಹೋಗ್ತಾ ಇರೋ ಹಾಗಿದೆ. ನಿನ್ನೆ ಕೇಳ್ತಾ ಇರೋದು, ಎಲ್ಲಿಗೆ ಹೊರಟಿದ್ಯಾ? ಅದನ್ನ ನಾನು ಹೇಳ್ತೀನಿ. ಓಹೋ, ಪ್ರಶ್ನೆ ಕೇಳಿದ್ದು ಅವಳಿಗೆ, ಉತ್ತರ ಹೇಳ್ತಾ ಇರೋದು ನೀನು. ಅಂದ್ರೆ ಅವಳು ಹೋಗ್ತಾ ಇರೋ ಕೆಲಸಕ್ಕೆ ನಿನ್ನ ಸಮ್ಮತಿ ಇದೆ ಅಂತ ಅರ್ಥ. ಹೌದು. ಎಲ್ಲಿಗಂತ ಇವಾಗ ಸವಾರಿ ಹೊರಟಿರೋದು? ಬಂಗಾರಿ ಮನೆಗೆ. ಓಹೋ, ಯಾರು? ಆ ಚಪ್ಲಿಕಾಯ ಬಂಗಾರಿ ಮನೆಗ? ಮಾಡೋ ಕಾಯಕ ಯೋಗ್ಯತೆ ನಳಿಯೋಕ್ಕೆ ಮಾನದಂಡ ಅಲ್ಲ ಮಾವಯ್ಯ. ಏನಯ್ಯ ಚಂದ್ರ ಇದು ನಿನ್ನ ಧರ್ಮಪತ್ನಿ ಮಾತು? ಅಲ್ಲ, ಬಂಗಾರಿ ವಿಷಯದಲ್ಲಿ ಇಷ್ಟೊಂದು ವಯಸ್ಕೊಂಡು ಮಾತಾಡ್ತಾ ಇದ್ದಾಳೆ ಅಂದ್ರೆ ಏನರ್ಥ? ಹೋಗ್ಲಿ ಬಿಡು. ಸರಿ, ಏನಂತೆ ಅಲ್ಲಿಗೆ ಹೋಗ್ತಾ ಇರೋದು? ಅವನಿಗೆ ಹುಷಾರಿಲ್ಲ. ಓಹೋ, ಸರಿಪಾ, ಅವನಿಗೆ ಹುಷಾರಿಲ್ಲ ಅಂತ ಇವಳು ಯಾಕೆ ಹೋಗ್ಬೇಕು ಅಲ್ಲಿಗೆ? ಅವ್ರ ಮನೆಯವರಿಲ್ವಾ ಅವನ ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ? ಅಲ್ಲಯ್ಯ, ಇವಳೇನಾರು ಅವನ್ನ. ಬಂಗಾರಿ ದೇವಿಕಾ ಇಬ್ರು ಸ್ನೇಹಿತರು. ಪ್ರತಿಯೊಂದು ಗಂಡು ಹೆಣ್ಣಿನ ಸಂಬಂಧ ಶುರುವಾಗೋದೆ ಸ್ನೇಹದಿಂದ. ಮೊದಲು ಸ್ನೇಹ, ಆಮೇಲೆ ಸಲಿಗೆ, ಆಮೇಲೆ ಮೋಹ, ನಂತರ ಕಾಮ. ಮಾವಯ್ಯ, ನನ್ನ ಮೇಲೆ ಅನುಮಾನ ಪಡಬೇಡಿ. ಅವ್ರ ಮನಸ್ಸಲ್ಲಿ ವಿಷ ತುಂಬಬೇಡಿ. ಇದರಲ್ಲಿ ನಾನು ವಿಷ ತುಂಬೋದೇನಿದೆ? ಇದ್ದದ್ದನ್ನ ಇದ್ದ ಹಾಗೆ ಹೇಳಿದೆ ಅಷ್ಟೇ. ಅವನೇನು ಪ್ರಪಂಚ ಅರಿದೇ ಇರೋನಲ್ವಲ್ಲ. ಬೆಕ್ಕು ಹಾಲು ಕುಡಿತಾ ಇದೆ ಅನ್ನೋದು ಅವನಿಗೆ ಗೊತ್ತಿದೆ. ಗೊತ್ತಿರುತ್ತೆ ಅಲ್ವಾ ಚಂದ್ರ? ಇಷ್ಟು ನೀಚವಾಗಿ ಮಾತಾಡಬೇಡಿ ಮಾವಯ್ಯ.
ಈ ಕಡೆ ಬಾಮ. ಇದೇನ್ ದಾರಿ ನಮ್ಮ ಇದು? ಬರೀ ಮುಳ್ಳು ಕಣೋ. ಹ್ಮ್. ಯಾಕಡೆ? ಕ್ರಿಯೆ. ಹಾ. ಆ ಕೊರವಂಜಿ ಹೇಳ್ದಂಗೆ ನೈಋತ್ಯ ದಿಕ್ಕಿಗೆ ಇಷ್ಟು ದೂರ ಬಂದ್ರು ಆ ಮಗು ಎಲ್ಲೂ ಕಾಣ್ಲೇ ಇಲ್ವಲ್ಲೋ. ನನಗೆ ಆ ಕಣಿ ಅವಳ ಮೇಲೆ ನಂಬಿಕೆನೇ ಇರಲಿಲ್ಲ. ನೀನೇ ನೀ ಸುಮ್ನಿರು, ಮತ್ತೆ ಶುರು ಮಾಡಬೇಡ. ನಡಿ, ಮೊದ್ಲು ಮಗು ಹುಡ್ಕೋಣ. ಬಾ. ಸಪ್ಪಪ್ಪ, ಬೇಗ ಬೇಗ ಹೆಜ್ಜೆ ಹಾಕಮ್ಮ. ಮುಳ್ಳು ಕಣ, ತಡಿಯ. ಬಾ ಬೇಗ. ಅಮ್ಮ, ಆ ಹೆಂಗ್ಸ್ ಹೇಳಿದ್ದು ಮಾವಿನ ತೋಪಲ್ಲಿ ಒಂದು ಗುಡಿಸ್ಲಿರುತ್ತೆ ಅಂತ ಅಲ್ವಾ? ಹೌದು. ನೋಡಲಿ. ಹೌದಲ್ಲೋ, ಅದೇ ಕಣೋ. ನೋಡಿಲ್ಲಿ ಅಂತ ಮತ್ತೆ ಇಲ್ಲೇ ನಿಂತಿದ್ಯಲ್ಲ. ನಡಿ, ಬೇಗ ಹುಡ್ಕೋಣ. ನಡಿಯೋ. ಹುಷಾರು. ಯಾರಿದ್ದೀರಿ ಒಳಗೆ? ಯಾರಿದ್ದೀರಾ ಒಳಗೆ? ಒಳಗೆ ಯಾರು ಇಲ್ವಾ? ಯಾರಿದ್ದೀರಿ ಒಳಗೆ? ಬಂದೆ. ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನಮಗೋಸ್ಕರನಾ? ನಿಮಗೆ ನಮ್ಮ ಪರಿಚಯ ಇದೆಯಾ? ನಿಮ್ಮ ಪರಿಚಯ ಇಲ್ಲ, ಆದರೆ ನಿಮ್ಮ ಮನೇಲಿರೋ ಹಸುಗೂಸಿನ ಪರಿಚಯ ನನಗೆ ಚೆನ್ನಾಗೇ ಇದೆ. ಆದ್ರೆ ಆ ಮಗು ಕಳೆದು ಹೋಗಿದೆ ತಾಯಿ. ಅದು ಇಲ್ಲಿ ಸಿಗುತ್ತೆ ಅಂತ ಕೊರವಂಜಿ ಹೆಂಗಸ ಹೇಳಿದ್ಲು. ಅದನ್ನು ಹುಡುಕೋತಾ ನಾವು ಇಲ್ಲಿ ತನಕ ಬಂದಿದ್ದೀವಿ. ನನಗೂ ಅವಳೇ ಹೇಳಿದ್ದು, ಇಂಥವರಿಬ್ರು ಮಗುನ ಅರಸಿ ಬರ್ತಾರೆ, ಅವ್ರಿಗೆ ಈ ಮಗು ಸೇರ್ಬೇಕಾಗಿರೋದು, ಅವ್ರಿಗೆ ಕೊಡು ಅಂತ. ಎಲ್ಲ ಆಶ್ಚರ್ಯವಾಗಿದೆ. ಅಮ್ಮನವ್ರ ಪವಾಡನೇ ಹಾಗಲ್ವೇ? ಪವಾಡ ಸದೃಶ್ಯ. ತಾಯಿ, ಆ ಮಗು ಎಲ್ಲಿ? ಒಳಗಿದೆ, ತರ್ತೀನಿ.
ತಾಯಿ ಈ ಮಗು ಎಲ್ಲಿ ಸಿಕ್ತು ನಿಮ್ಗೆ? ಕಾಡ್ನಲ್ಲಿ ಮಗು ಅಳ್ತಾ ಇತ್ತು. ಅದೇ ದಾರಿಲಿದ್ದೆ ನಾನು. ಮಗುನ್ ಕರ್ಕೊಂಡು ಬಂದೆ. ನಿಮ್ಮಿಂದ ಬಹಳ ಉಪಕಾರ ಆಯ್ತು ತಾಯಿ. ಇದರಲ್ಲಿ ಉಪಕಾರದ ಮಾತು ಯಾಕೆ? ಅಮ್ಮನವ್ರ ಸೇವೆ ಮಾಡೋ ಅವಕಾಶ ಸಿಕ್ಕಿದ್ದೆ ನನ್ನ ಪೂರ್ವ ಭಾಗ್ಯ. ಸರಿ ತಾಯಿ, ನಾವಿನ್ ಬರ್ತೀವಿ. ಕಾಡಿನ ದಾರಿ ದಣಿದು ಬಂದಿರ್ತೀರಿ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಹೋಗ್ಬೋದಾಗಿತ್ತು. ಬೇಡ ತಾಯಿ, ಇವರಪ್ಪ ಹುಷಾರಿಲ್ದೆ ಮಲಗಿ ಬಿಟ್ಟಿದ್ದಾನೆ. ವೈದ್ಯರ ಹತ್ರ ಬಿಟ್ಟು ಬಂದಿದ್ದೀವಿ. ನಿಮ್ಮ ಉಪಕಾರನ ತೀರ್ಸಕ್ಕಾದ್ರೂ ಮತ್ತೆ ಬರ್ತೀವಿ. ಬರ್ತೀವಿ ತಾಯಿ. ಒಳ್ಳೇದಾಗ್ಲಿ. ಹೌದು ಬುಡೋಣಿ, ಅಮ್ಮ, ಈ ಮಗು ನೋಡ್ದವ್ರೆಲ್ಲ ಅಮ್ಮನವರ ಸ್ವರೂಪ, ಅಮ್ಮನವರ ಕೃಪೆ, ಭಾಗ್ಯವಂತರು ನೀವು ಅಂತಾರೆ. ಅಮ್ಮನವ್ರಿಗೂ ಈ ಮಗುಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ. ಮಕ್ಕಳು ಅಂದ್ರೆ ದೇವ್ರ ಸಮಾನ ಅಲ್ವಾ? ಇರ್ಲಿ ಬಾ, ಬಂಗಾರಿ ಒಬ್ಬನ್ನೇ ಬಿಟ್ಟು ಬಂದಿದೀವಿ. ಬೇಗ ಬೇಗ ನಡಿ. ಮಹೇಶ್ವರಿ ಸ್ವರೂಪೇಣ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಮಯೂರ ಕುಕ್ಕುಟಧರೆ ಮಹಾಶಕ್ತಿಧರೆ ನಗೆ ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಎಲ್ಲಿಗೆ ಹೋದ್ರು? ಯಾಕೋ ಬಂಗಾರಿ, ನಿನ್ನ ಬದುಕು ಹೀಗಾಗೋಗಿದೆ. ಕಷ್ಟ ಅನ್ನೋದು ದೇವರು ನಿನಗೆ ಕೊಡಬೇಕು ಅಂತ ನಿರ್ಧರಿಸ್ಬಿಟ್ಟಿದಾನೋ ಏನೋ. ಚಾಚಿನ ಕಳ್ಕೊಂಡ್ಮೇಲೆ ನೀನು ನೀನಾಗೇ ಇಲ್ಲ. ನಾನು ನಿನ್ನ ಕಳ್ಕೊಂಡಾಗ ಇದೇ ಪರಿಸ್ಥಿತಿಲಿದ್ದೆ ಬಂಗಾರಿ. ನನ್ನ ಬದುಕೇನೋ ದಡ ತಲುಪ್ತು, ಆದರೆ ನೀನು ಮತ್ತೆ ಸುಳಿಗೆ ಬಿದ್ಬಿಟ್ಟಿಯಲ್ಲ ಬಂಗಾರಿ. ಹೆಂಡ್ತಿನ ಕಳ್ಕೊಂಡೆ, ಈಗ ಮಗು ಕೂಡ. ದೇವಿಕಾ, ಅಜ್ಜಿ ನೀವ್ಯಾವಾಗ ಬಂದ್ರಿ? ಇವಳೇ ಸಿಕ್ಕಿದ್ಲು. ಏನು ಚಿನ್ನ, ಎಲ್ಲಿ ಹೋಗಿದ್ದೆ ಅಪ್ಪನ್ ಬಿಟ್ಟು? ಯಾವಾಗ ಬಂದೆ? ನಾನು ಈಗ ಸ್ವಲ್ಪ ನೀವೆಲ್ಲಿ ಹೋಗಿದ್ರಿ? ಆಗ್ಲೇ ಇರ್ಲೇ ಇಲ್ಲ. ಇವಳೇ ಸಿಕ್ಕಿದ್ಲು. ಅದೆಲ್ಲ ದೊಡ್ಡ ಕತೆ, ಅದನ್ನೆಲ್ಲ ನಿಧಾನವಾಗಿ ಹೇಳ್ತೀನಿ. ಅಂದಾಗೆ ಶೇಖರಿ ಅವನು ಬಂಗಾರಿಗಿಂತ ಎಳ್ನೀರ್ ತರಕ್ ಹೋಗಿದ್ದಾನೆ. ಸರಿ ಅಜ್ಜಿ, ನೀವೇನು ಅಡ್ಗೆ ಮಾಡಿರಲ್ಲ ಅಂತ ಗೊತ್ತು, ಅದಕ್ಕೆ ಮನೆಯಿಂದಾನೆ ಊಟ, ಹಣ್ಣು, ಹಂಪ್ಲು ಎಲ್ಲ ತಂದಿದ್ದೀನಿ. ನೀನ್ ಯಾಕಮ್ಮ ಅಷ್ಟೊಂದು ತೊಂದರೆ ತಗೋತೀಯ? ನಮ್ದು ಯಾಕೋ ನಡೆದೋಗ್ತಿತ್ತು. ಅಯ್ಯೋ, ತೊಂದ್ರೆ ಏನ್ ಬಂತಜ್ಜಿ? ನಮಗಾಗ್ದೆ ಇನ್ ಯಾರಿಗಾಗೋದು ಹೇಳಿ? ನೀನಂತೂ ನಮ್ಮ ಮೇಲೆ ತುಂಬಾ ಕಾಳಜಿ ತೋರಿಸ್ತೀಯಮ್ಮ. ಅದ್ರಲ್ಲಿ ಏನಿದೆ ಅಜ್ಜಿ, ಇಷ್ಟು ದೊಡ್ಡ ಮಾತೆಲ್ಲ ಆಡ್ಬೇಡಿ. ಅಂದಹಾಗೆ ವೈದ್ಯರು ಬಂಗಾರಿ ಬಗ್ಗೆ ಏನ್ ಹೇಳಿದ್ರು? ನಿತ್ರಾಣವಾಗಿದೆ, ಬೇಗ ವಾಸಿ ಆಗುತ್ತೆ ಅಂತಾನೂ ಹೇಳಿದ್ದಾರೆ. ಮಗಳು ಕಾಣೆಯಾಗಿದ್ದನ್ನ ಮನಸ್ಸಿಗೆ ಹಚ್ಕೊಂಡಿದ್ದಾನೆ. ಮನಸ್ಸು ದೇಹ ಎರಡೂ ಹದಗೆಟ್ಟಿದೆಯಮ್ಮ. ಇದೇನು ಮಗಳು ಬಂದಿದ್ದಾಳಲ್ಲ, ಹುಷಾರಾಗ್ತಾನೆ ಬಿಡು. ಅಷ್ಟಾದ್ರೆ ಸಾಕು.
ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಅಜ್ಜಿ ಏನು ಮಗಳಲ್ಲಿದ್ದಾಳೆ ಅಜ್ಜಿ. ಒಳಗ್ ಮಲಗಿದಾಳೆ, ಯಾಕೋ? ಹೌದಾ? ಏನಿಲ್ಲ. ಯಾಕೆ ಕೇಳು? ಏನಿಲ್ಲ ಬಿಡಿ. ಅದೇನೋ ಹಣ್ತಿ ಜೋಡಿಸ್ತಾ ಇದ್ಯಾ? ದೀಪಾವಳಿ ಅಲ್ವಾ ಅಜ್ಜಿ? ನಮಗೆಂತ ದೀಪಾವಳಿನೋ, ಊರ್ನಲ್ಲಿ ಇರೋರ್ ಹಬ್ಬ, ನಮಗಲ್ಲ. ಮತ್ತೆ ಹಣತೆ ತಗೊಂಡು ಪಕ್ಕಕ್ಕಿಡು, ಸುಮ್ಮನೆ ವೃಥಾ ಖರ್ಚು ಮಾಡ್ದೆ ನೀನು. ನಾನೇನ್ ದುಡ್ಡು ಕೊಟ್ಟಿಲ್ಲ ಅಜ್ಜಿ, ಶಂಕರಣ್ಣ ಕೊಟ್ಟ. ಅವನಿಗೆ ಹೇಳ್ಬೇಕಿತ್ತು ನಾವು ದೀಪಾವಳಿ ಹಬ್ಬನ ಮಾಡಲ್ಲ ಅಂತ. ನಾನು ಶಂಕರಣ್ಣಂಗೆ ಅದೇ ಅಂದೆ ಅಜ್ಜಿ, ನಮ್ಮನೇಲಿ ದೀಪಾವಳಿ ಆಚರಿಸಲ್ಲ ಅಂತ. ಆದ್ರೂ ಇಷ್ಟು ಹಣತೆಗಳನ್ನು ಕೊಟ್ಟ. ಮನೆಗೆ ಹೋಗಿ ಹಣತೆ ಹೆಚ್ಚು, ಲಕ್ಷ್ಮಿ ಬರ್ತಾಳೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಅಂದ. ಅವನಂದ, ನೀ ತಂದೆ. ಇನ್ನೇನ್ ಮಾಡ್ಲಿ, ಬೇಡ ಅನ್ನೋನ್ ಕೇಳಲಿಲ್ಲ. ಸಾವಿನ ಮನೇಲಿ 1 ವರ್ಷ ಹಬ್ಬ ಹರಿದಿನಗಳೆಲ್ಲ ನಿಷಿದ್ಧ ಕಣಪ್ಪ. ಇರ್ಲಿ ಬಿಡಿ ಅಜ್ಜಿ, ನಮ್ಮನೇಲಿ ಸಾವಷ್ಟೇ ಅಲ್ಲ, ಹುಟ್ಟು ಆಗಿದೆಯಲ್ಲ. ಮಗಳ ಮನೆಗೆ ಬಂದಿದ್ದಾಳೆ, ಮೊದಲನೇ ವರ್ಷ ದೀಪಾವಳಿ. ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲೋ ದಡ್ಡ. ಅದನ್ನೆಲ್ಲ ಎತ್ತು ಪಕ್ಕಕ್ಕಿಡು, ಹಬ್ಬ ಅಂತೆ ಹಬ್ಬ. ಅಮ್ಮ, ಅವನಿಗೇನೋ ಸಂಭ್ರಮ, ಅದಕ್ಕೆ ಯಾಕೆ ಕಲ್ಲು ಹಾಕ್ತೀಯಾ? ಹಾಗಲ್ಲ ಕಣೋ, ಜಾಚಿ ಮನೆ ಮಗಳು, ಅವಳು ಹೋಗಿದ್ದಾಳೆ, ಹೇಗೋ ಹಬ್ಬ ಮಾಡೋದು. ಜಾಜಿ ಹೋದ್ಲು ಅಂತ ಜೀವನ ಪರ್ಯಂತ ಹೀಗೆ ಇರಕ್ಕಾಗತ್ತೆ ನಮ್ಮ. ಈಗ ಹಿರಣ್ಮಯಿ ಇದ್ದಾಳೆ, ಅವಳು ಖುಷಿಗೋಸ್ಕರನಾದ್ರೂ ಹಬ್ಬ ಮಾಡೋಣ. ಸಾವಿನ ಮನೆ ಆದ್ರೇನಂತಮ್ಮ? ಹಾಗಂದ್ರೆ ಹಿರಿಯರು ಮಾಡಿದ ಕಟ್ಟುಪಾಡುಗಳಿಗೆ ಅಲ್ಲಿ ಬೆಲೆನೇ ಇಲ್ವಾ? ಅದನ್ನೆಲ್ಲ ಮಾಡಿದ್ದು ನಾವು ಮನುಷ್ಯರೇ ಅಲ್ವೇನಮ್ಮ? ಬದಲಾಯಿಸ್ಕೊಳ್ಳೋಣ. ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸ್ಕೊಳ್ಳದೆ ಇದ್ರೆ ಸಂಸ್ಕೃತಿ ಅನ್ನೋದು ನಿಂತು ನೀರಾಗ್ಬಿಡುತ್ತೆ, ಕೊಳೆತು ಹೋಗುತ್ತೆ. ಅಲ್ವೋ? ಅಲ್ಲ ಅನ್ಬೇಡಮ್ಮ, ಮಗು ಬಂದಿದೆ, ಹಿರಣ್ಮಯಿ ಇದ್ದಾಳೆ, ಅವಳಿಗೋಸ್ಕರ ಹಬ್ಬ ಮಾಡೋಣ. ನಾವು ಊರಿನಲ್ಲಿ ಎಲ್ಲರ ಥರ ಇದ್ಬಿಡೋಣ. ಎಲ್ರ ತರ ಇರ್ಬೇಕು ಅನ್ನೋದಾದ್ರೆ ಮನೇಲಿ ಎಲ್ರೂ ಇರ್ಬೇಕು ಅಲ್ವೇನೋ? ಇಲ್ಲ ಅಂತ ಗೋಳಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಹಬ್ಬ ಮಾಡೋದೇ ಆ ಉದ್ದೇಶಕ್ಕಲ್ವೇನಮ್ಮ? ನಮ್ಮ ನೋವು ಕಹಿಗಳನ್ನೆಲ್ಲ ಮರೆಯೋಕೆ ಆ ಮೂಲ ಉದ್ದೇಶನೇ ಮರ್ತು ಬಿಡು ಅಂತೀಯ? ಈಗೇನು ಹಬ್ಬ ಮಾಡ್ಬೇಕಾ? ಹೌದಮ್ಮ. ಹೌದು ಅಜ್ಜಿ. ನೋಡಿದ್ಯಾ, ಈಗ ನಮ್ದು ಬಹುಮತ, ಹಬ್ಬ ಮಾಡ್ಲೇಬೇಕು. ನಾನ್ ಬಾಯಿ ಮುಚ್ಚಕ್ಕೊಂದ್ ಚೆನ್ನಾಗಿ ಬರ್ತೇನೆ ನೋಡ್ ನಿಂಗೆ. ನಾನು ಹೇಳೋದ್ರಲ್ಲಿ ಏನಾದ್ರೂ ತಪ್ಪಿತ್ತೇನೋ ಬಂಗಾರಿ? ಇಲ್ಲ. ನೋಡಿದ್ಯಮ್ಮ, ಅವನಿಗೆ ಗೊತ್ತಾಗೋಷ್ಟು ನಿನಗೆ ಗೊತ್ತಾಗಲ್ಲ. ಸರಿಯಾಗಿ ಹೇಳಿದ್ದಾರೆ, 60 ಕರುಳೋ ಮರುಳೋ ಅಂತ. ನಿನಗೆ ವಯಸ್ಸಾಯ್ತು, ಮುದುಕಿ ಆದೆ. ಅದೇನು ಹೊಸ್ತೇನೋ, ನೀನ್ ಯಾವಾಗ ತಂದೆ ಆದೋ ನಾನು ಆವಾಗ್ಲೇ ಮುದುಕಿ ಆದೆ. ಹಾಗಂತ ವಯಸ್ಸಾದವಳು ಮೂಲೆಯಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ. ಚುರ್ಕಾಗಿ ಓಡಾಡ್ಕೊಂಡು ಹಬ್ಬ ಕಣಿ ಮಾಡಿಬಿಡ್ಬೇಕು, ಆಯ್ತಾ? ಕೊಡು ಇಲ್ಲಿ ಹಣತೆ ಜೋಡಿಸೋಣ, ಬೇಗ ಬಾ. ನಿಮ್ಗೆಲ್ರಿಗೂ ಇದೇ ಖುಷಿ ಅನ್ನೋದಾದ್ರೆ ನನಗೂ ಖುಷಿ ಕಣಪ್ಪ. ಅಮ್ಮ, ಮನೆಯೆಲ್ಲ ಒಪ್ಪ ಮಾಡ್ಬಿಡು. ಎಲ್ಲಿ ಮಾಡೋಕ್ಕಾಗತ್ತಮ್ಮ ಪಾಪ ನಿನಗೆ? ನಮ್ಮಿಬ್ರಿಗೆ ಬೇಯಿಸಿ ಹಾಕೋದೇ ಕಷ್ಟ. ಇನ್ನು ಒಪ್ಪ ಮಾಡು ಅಂದ್ರೆ ಮಂಡಿ ನೋವು ಅಂತ ನೆಪ ಹೇಳಿ ಮೂಲೆಯಲ್ಲಿ ಕೂತ್ಕೋತೀಯ. ಹೌದಪ್ಪ, ಇಷ್ಟು ದಿವಸನು ನೀನೇ ಮನೆನೆಲ್ಲ ಒಪ್ಪ ವರ್ಣ ಮಾಡ್ತಿದ್ದೆ ಅಲ್ಲ? ಅದಲ್ಲಮ್ಮ, ಒಂದ್ ಕೆಲಸ ಮಾಡ್ಬೋದು ನೋಡು. ಏನು? ನಮ್ ಕೈಲಾದಷ್ಟು ನಾವು ಮಾಡೋಣ, ಉಳಿದಿದ್ದಕ್ಕೆ ಕೆಲಸದವ್ರನ್ನ ಗೊತ್ತು ಮಾಡ್ಬಿಡೋಣ. ಹಾ, ಕೆಲಸದವ್ರು ನಿನ್ ಕರೆದಿದ ತಕ್ಷಣ ಬಂದ್ಬಿಡ್ತಾರೆ. ಅವ್ರನ್ನೆಲ್ಲ ಕರಿಬೇಕಾದ್ರೆ 1 ವಾರಕ್ಕೆ ಮುಂಚೆನೆ ಹೇಳ್ಬೇಕು. ಹೇಳಿ ನೋಡೋಣ ಬಿಡಮ್ಮ. ವನಜಾಕ್ಷಿ ಅವ್ರಿಗೆ ಹೇಳೋಣ, ಯಾರನ್ನಾದ್ರೂ ಕಳಿಸ್ಕೊಡ್ತಾರೆ. ಹಾಗೆ ಮಾಡು, ಹೋಗಿ ಹೇಳೋಗು. ಸರಿ, ನಾನು ಹೋಗಿ ಬರ್ತೀನಿ. ಅಷ್ಟ್ರಲ್ಲಿ ನೀನ್ ಲಕ್ಷ್ಮೀ ಪೂಜೆಗೆ ಎಲ್ಲ ಅಣಿ ಮಾಡ್ಬೇಕು. ದೇವ್ರ ವಿಗ್ರಹಗಳನ್ನ, ಅಮ್ಮನವ್ರ ವಿಗ್ರಹನು ಸೇರಿಸಿ ಎಲ್ಲ ಶುಚಿ ಮಾಡ್ಬಿಡು. ಆಯ್ತಪ್ಪ, ಆಯ್ತಾಯ್ತು. ಏ ಬಂಗಾರಿ, ನಿನ್ಗೆ ಇದೆಲ್ಲ ವಹಿಸಿದೀನಿ ಕಣ, ನೀನೇ ನೋಡ್ಕೋಬೇಕು. ಆಮೇಲೆ ಮಗು ಮಲಗಿದೆ, ಜೋಲಿ ಕಡೆ ಆಗ ಕಣ್ಣು ಹಾಯಿಸು. ಬರ್ಲಾ?
ದೇವಿಕಾ ಏನ್ರಿ? ಇಲ್ಲಿದ್ಯಾ? ಹಬ್ಬ ಜೋರ? ಮತ್ತೆ ಜೋರಿಲ್ದೇ ಇರುತ್ತಾ? ಇದು ನಮ್ಗೆ ಮೊದಲನೇ ದೀಪಾವಳಿ ಹಬ್ಬ. ಆದ್ರೆ ನಾವು ತವರಲ್ಲಿ ಆಚರಿಸ್ಬೇಕಾಗಿತ್ತು. ನಮ್ಮ ತವರಲ್ಲಿ ಎಲ್ಲ ಖಾಲಿ ಖಾಲಿ. ಅಪ್ಪ ನೋಡಿದ್ರೆ ದೇಶಾಂತರಕ್ಕೆ ಹೋಗಿ ಕೂತಿದ್ದಾರೆ. ಹಾಗಂತ ಹಬ್ಬ ಮರೆಯಕ್ಕಾಗತ್ತಾ? ಸೌಗಂಧಿಕಾಗೆ ಇದು ಮೊದಲನೇ ಹಬ್ಬ. ನಿನ್ ಸಂಭ್ರಮದಲ್ಲಿ ನನಗೂ ಪಾಲ್ ಕೊಡ್ತೀಯಾ? ನಿಮ್ಗಿಲ್ಲದ ಸಂಭ್ರಮ ನಂಗೊಂದು ಸಂಭ್ರಮ ಏನ್ರಿ? ಸರಿ, ಹಾಗಾದ್ರೆ ತಗೋ, ನಿನಗೆ ಮತ್ತೆ ನಮ್ಮ ಮಗುಗೆ ಬಟ್ಟೆ ತಂದಿದ್ದೀನಿ. ಇದೇನ್ರಿ, ನನಗ್ ಮಾತ್ರ ಒಂದ್ ಸೀರೆ, ಮಗುಗಾದ್ರೆ 3 ಬಟ್ಟೆ ತಂದಿದ್ದೀರಾ? ಹೌದು, ನೀನೇ ಹೇಳಿದ್ಯಲ್ಲ ನಮ್ಮ ಮಗುಗೆ ಮೊದಲನೇ ದೀಪಾವಳಿ ಅಂತ, ಅದಕ್ಕೆ ತಂದೆ. ಬೇಗ ಅವಳಿಗೆ ಹಾಕ್ಬಿಡು. ನನ್ನ ಮಗುಗಾದ್ರೆ 3 ಬಟ್ಟೆ. ಬಂಗಾರಿ ಹಿರಣ್ಮಯಿಗೆ ಬಟ್ಟೆ ಕೊಡ್ಸಿದ್ನೋ ಇಲ್ವೋ? ಅವನ ಹತ್ರ ದುಡ್ಡಿತ್ತೋ ಇಲ್ವೋ? ಲೋ ಶೇಖರಿ, ಎಲ್ಲ ಇನ್ನೂ ಕೆಲಸದೋಳು ಬರಲೇ ಇಲ್ಲ. ಬರ್ತಾರಿರಮ್ಮ. ಇನ್ನೆಷ್ಟು ಹೊತ್ಕೊ ಬರೋದು? ಮನೇಲಿ ಒಂದು ಕೆಲಸನೂ ಆಗಿಲ್ಲ, ಅಡುಗೆ ಆಗಿಲ್ಲ, ಪೂಜೆ ಆಗಿಲ್ಲ. ಎಲ್ಲ ಆಗತ್ತೆ, ನೀನು ಸುಮ್ಮನಿರು ಸ್ವಲ್ಪ. ಹೇಗೂ ಆಗುತ್ತೆ? ಮನೇಲಿ ಒಂದು ಕೆಲಸನೂ ಆಗಿಲ್ಲ. ನೀನು ಆ ವಂಜಾಕ್ಷಿಗೆ ಹೇಳಿದ್ಯೋ ಇಲ್ಲೋ? ಯಾಕಂದ್ರೆ ಈ ನಡುವೆ ನಿಂಗೆ ತುಂಬ ಮರವು. ಹೇಳಿದ್ದೀನಿ ಅಂತ ಹೇಳ್ತಿಲ್ವೇನಮ್ಮ? ಬರ್ತಾಳಿರು. ಬರ್ತಾಳೆ ಬರ್ತಾಳೆ, ಇನ್ನು ಯಾವಾಗ ಬರ್ತಾಳೋ? ಹೌದಲ್ವಾ, ಇಷ್ಟೊತ್ತಿಗೆ ಬರಬೇಕಿತ್ತು. ಎಲ್ಲೋ ಬಂದ್ರೇನೋ? ನಾನು ಆಗಲೇ ಹೇಳಿದೆ, ಅವ್ರ ಮನೇಲಿ ಕೆಲಸ ಇರಲ್ವಾ? ಆ ಕೆಲಸ ಅಲ್ಲಿ ಬಿಟ್ಟು ನಮ್ಮನೆಗೆ ಬರ್ತಾರ? ನಾವು ಕರಿತೀವಿ ಅಂತ ಅವ್ರೇನು ಬಾಯ್ ಬಿಟ್ಕೊಂಡು ಕೂತಿರ್ತಾರ? ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಲೋ ಬಂಗಾರಿ, ನೀನೇ ಒಂದು ಹೆಜ್ಜೆವು ಕರೆದು ಬರೋ. ಆ ಸುಂದರಿನ ಜಾಜಿನ ಇದ್ದಾಗ ಇವನ್ ಕಿವಿ ಹಿಂಡಿ ಬಗ್ಗಿಸ್ತಿದ್ರು, ಆಗ ಅವ್ನ ಮಾತು ಕೇಳ್ತಿದ್ದ. ಈಗ ಅವನು ಏನು ಹೇಳೋರಿಲ್ಲ ಕೇಳೋರಿಲ್ಲ. ಹೌದಮ್ಮ, ಎಲ್ಲ ಅಪ್ಪದ್ರ ಜುಟ್ಟು ಅವರವ್ರ ಮಗಳಂದ್ರ ಕೈಲ್ತಾನೆ. ಶುರು ಆಯಿತು. ಅವರಿಬ್ಬರು ಹೆಸರು ಎತ್ತಂಗಿಲ್ಲ, ಕಣ್ಣೀರು ಹರ್ಸಕ್ಕೆ ಶುರು. ಇನ್ನೇನು ಮಾಡಲಿ, ಅವರಿಬ್ರು ನನ್ನ ಜೀವ. ಇಬ್ಬರು ಬಿಟ್ಟು ಹೋಗ್ಬಿಟ್ರು. ನಾನು ಮಣ್ಣಾಗೋವರೆಗೂ ಈ ಕಣ್ಣೀರು ದುಃಖ ತಪ್ಪಿದ್ದಲ್ಲ. ಅಪ್ಪ ಸಾಕು, ಸುಮ್ಮನಿರು. ಗಂಗಾ ಕಾವೇರಿ ನೀರು ಹರಿಸ್ಬೇಡ. ಹಬ್ಬದ ದಿವಸನಾದ್ರೂ ಸುಮ್ಮನಿರು, ಕಣ್ಣೀರು ಹರಿಸ್ಬಾರ್ದು. ಲೋ ಬಂಗಾರಿ, ನೀನಾದ್ರೂ ಹೋಗಿ ವಂಜಾಕ್ಷಿಗೆ ಹೇಳಿ ಕೆಲಸದವ್ರನ್ನ ಕರ್ಕೊಂಬಾಗು. ಹೋಗು. ಏನಜ್ಜಿ, ಅಲಂಕಾರ ಜೋರಾಗಿದೆ. ಹಬ್ಬ ಜೋರಾ? ಓ ದೇವಿಕಾ, ಬಾಮ್ಮ, ಬಾ ಕೂತ್ಕೋ ಬಾ. ಅಲ್ಲ ಅಜ್ಜಿ, ಎಲ್ಲ ಕೆಲಸ ನೀವೇ ಮಾಡ್ತಿದ್ದೀರಾ? ಯಾಕಮ್ಮ, ನಾನು ಕೆಲಸ ಮಾಡ್ತಿರೋದು ಕಾಣಿಸ್ತಿಲ್ವಾ? ನಿನ್ಗೆ ಅಜ್ಜಿ ಒಬ್ಳೆ ಕಾಣೋದಾ? ಅಜ್ಜಿ, ನಾ ಹೋಗ್ಬರ್ತೀನಿ. ಬಂಗಾರಿ, ನೀನೆಲ್ಲಿಗೆ ಹೊರಟೆ? ಒಂದು ನಿಜಮ್ಮನ ಕರೆದು ಬರಬೇಕಿತ್ತು, ಅದಕ್ಕೆ ಹೊರಟಿದ್ದೆ. ವಂಜಮ್ಮ ಅಂದ್ರೆ ಮನೆ ಕೆಲ್ಸಕ್ಕೆ ಹೆಂಗಸನ್ನ ಅಣಿ ಮಾಡ್ತಾರಲ್ಲ, ಅವ್ರು ತಾನೇ? ಅವರು ಭಾಗ್ಯಮ್ಮಂಗೆ ಹೇಳಿದ್ರಂತೆ, ಆದ್ರೆ ಭಾಗ್ಯಮ್ಮ ಬೇರೆ ಕೆಲಸ ಒಪ್ಕೊಂಡಿದಾರಂತೆ. ನಾನು ಇದೇ ಕಡೆ ಬರ್ತಿದ್ನಲ್ಲ, ಅದಕ್ಕೆ ನನಗೆ ಹೇಳಿ ಕಳ್ಸಿದ್ರು. ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಕಳಿಸ್ಕೊಡ್ತಾರಂತೆ. ಅಲ್ಲಿಗೆ ಸರಿ ಹೋಯ್ತು. ಇವನ್ ಅಲಕ್ಷ್ಯದಿಂದ ಹಬ್ಬ ಮಾಡ್ದಾಗೆ. ಅಯ್ಯೋ, ಅದ್ಯಾಕೆ ಅಜ್ಜಿ ಹಾಗೆ ಹೇಳ್ತಿದ್ದೀರಾ? ಮತ್ತಿನ್ನೇನಮ್ಮ ಮಾಡೋದು? ನನ್ನ ಕೈಲಂತೂ ಆಗಲ್ಲ. ವಯಸ್ಸಾಗಿದೆ, ಕಾಲು ನೋವು, ಕಣ್ಣಂತೂ ಕಾಣಲ್ಲ. ಕಣ್ಣೆಲ್ಲ ಮಂಜಾಗಿದೆ ಕಣೆ, ನನ್ನ ಕೈಲೇನೂ ಆಗಲ್ಲ. ಬಿಡಿ ಅಜ್ಜಿ, ನಾನು ಬಂದಿದ್ದೀನಲ್ವಾ, ನಾನು ನಿಮಗೆ ಸಹಾಯ ಮಾಡ್ತೀನಿ. ನೋಡ್ದೇನೆ ಶೇಖರಿ, ಆ ಹುಡುಗಿ ಹೇಳೋ ಮಾತನ್ನ. ಅವಳು ತನ್ನ ಮನೆ ಕೆಲಸ ಬಿಟ್ಟು ನಮ್ಮನೆಗೆ ಸಹಾಯ ಮಾಡಕ್ ಬರ್ತಾಳಂತೆ. ದೇವಿಕಾ, ಯಾರು ಬರಲಿ ಯಾರು ಬಿಡ್ಲಿ, ನಮ್ಮ ಹಬ್ಬನ ನಾವು ಟೋಚ್ದಾಗ ಮಾಡೇ ಮಾಡ್ತೀವಿ. ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಅದ್ರಲ್ಲಿ ಏನಿದೆ ತೊಂದರೆ? ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮಗುನ ನನ್ನ ಗಂಡನ ಕೈ ಕೊಟ್ಬಿಟ್ಟು ಬಂದಿದ್ದೀನಿ. ಸರಿ, ಹಾಗಿದ್ರೆ ಅಮ್ಮ, ನಾನು ಪೂಜೆ ಗಣಿ ಮಾಡ್ಬಿಡ್ತೀನಿ. ಆಯ್ತು ಕಣ. ಬಂಗಾರಿ ತಗೋ. ಏನಿದು? ತೆಗೆದು ನೋಡು. ಮೊದಲು ನೀನು ಹೇಳು. ಬಟ್ಟೆ
ಹಿರಣ್ಮಯಿಗೆ. ಅವಳಿಗೆ ಯಾಕೀಗ? ಹಬ್ಬಕ್ಕೆ ಬಟ್ಟೆ ಯಾಕೆ ಅಂತ ಕೇಳ್ತಿದ್ಯಲ್ಲೋ? ಅವಳಿಗೆ ಬಟ್ಟೆ ಬೇಕಾಗಿಲ್ಲ, ಬೇಕಾದ್ರೆ ನಾನು ಕೊಡಿಸ್ತೀನಿ. ಈಗೇನು ನೀನು ಅವಳಿಗೆ ಕೊಡ್ಸಿದ್ಯಾ? ಇಲ್ಲ ತಾನೆ, ಮತ್ತಿದನ್ನ ತಗೋ. ನಾನು ಕೊಡಿಸಿಲ್ಲ ಅಂದರೆ ನೀ ತಂದಿನ ತಗೋಬಿಡ್ಬೇಕಾ? ತಗೊಳ್ಳೇಬೇಕು ನೀನು. ಅವತ್ತು ನಾಮಕರಣ ದಿನದ ಬಟ್ಟೆ ಕೊಟ್ಟಿದ್ಯಾ, ಇವತ್ತು ಬಟ್ಟೆ ತಂದಿದ್ಯಾ, ಇದೆಲ್ಲ ಯಾಕೆ ಮಾಡ್ತಿದ್ಯಾ ದೇವಿಕಾ? ಯಾಕೆ ಅಂದರೆ ಮಗುಗೆ ಬಟ್ಟೆ ಕೊಡೋಕೆ ಏನಾದರೂ ಕಾರಣ ಬೇಕೇನೋ? ಇದೆಲ್ಲ ಕೊಟ್ಟು ನಿನ್ನ ಋಣ ನನ್ನ ಮೇಲೆ ಹೊರಿಸ್ಬೇಡ ದೇವಿಕಾ. ದೇವಸ್ಥಾನದಲ್ಲಿ ಹೋದ ಕೆಲಸನ ವಾಪಸ್ ಕೊಡ್ಸಿದ್ಯಾ, ನಾನು ತಿಂತಿರೋ ಅನ್ನದಲ್ಲಿ ನಿನ್ನ ಪಾಲಿದೆ. ಈಗ ನೋಡಿದ್ರೆ ಇದೆಲ್ಲ ಋಣದ ಮಾತು ಯಾಕೆ ಆಡ್ತೀಯಾ? ಇದ್ರಲ್ಲಿ ಅಂಥದ್ದೇನು ಋಣ ಇದೆ? ನನ್ನ ಮಗಳಿಗೆ ತಂದಿದ್ದ ಬಟ್ಟೆಯಲ್ಲಿ ನಿನ್ನ ಮಗಳಿಗೂ ಒಂದು ಜೊತೆ ಕೊಡ್ತಾ ಇದ್ದೀನಿ ಅಷ್ಟೆ. ತಗೋ. ನಿನ್ನ ಮಗಳಿಗೆ ತಂದಿದ್ದನ್ನ ನಿನ್ನ ಮಗಳಿಗೆ ಹಾಕು, ನನ್ನ ಮಗಳಿಗಲ್ಲ. ಮಕ್ಕಳಲ್ಲಿ ಭೇದ ಭಾವ ಯಾಕೋ? ನನ್ನ ಮಗಳು ಬೇರೆ, ನಿನ್ನ ಮಗಳು ಬೇರೆನಾ? ಮಕ್ಕಳೆಲ್ಲ ಒಂದೇ ಕಣೋ. ತಗೋ. ಬೇಡ ದೇವಿಕಾ, ದಯವಿಟ್ಟು ತಗೋ ಬಂಗಾರಿ. ಬೇಡ. ತಗೋ ಬಂಗಾರಿ. ಬೇಡ ಅಂತಂದ್ರೆ ಅರ್ಥ ಆಗಲ್ವಾ? ತಗೋ ಬಂಗಾರಿ. ಆದಿಲಕ್ಷ್ಮಿ ಶ್ರೀ ಧನಲಕ್ಷ್ಮಿ ಶ್ರೀ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಶ್ರೀ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಅಮ್ಮ ವಿದ್ಯಾಲಕ್ಷ್ಮಿ ಮಹಾಲಕ್ಷ್ಮಿ ಮಹತಾಯಿ ಶ್ರೀರಂಜಿತಾ ಅಮ್ಮ ನಿನಗೆ ಸುಪ್ರಭಾತ, ಅಮ್ಮ ನಿನಗೆ ಸುಪ್ರಭಾತ. ದೇವಿಕಾ, ಕೊಡಮ್ಮ ಅವನಿಗೆ. ಬಂಗಾರಿ, ಲಕ್ಷ್ಮೀ ಪೂಜೆ ದಿನ ಶಾಸ್ತ್ರಿಗಳ ಮನೆ ಗೃಹಲಕ್ಷ್ಮಿ ನಿಮ್ಮನೆ ಲಕ್ಷ್ಮಿಗೆ ತಂದಿರೋ ಉಡುಗೊರೆನ ಬೇಡ ಅಂತ ಹೇಳ್ಬೇಡ. ಜನ್ಮ ಪ್ರಭೃತಿ ದೇವೇಶಿ